ಅದು ದನ ತಾಡ್ಲಿಕ್ಕೆ ಬಂತು. ಅದಕ್ಕೆ ಗುರ್ತುಂಟು ಇದಕ್ಕೆ ಸಹ ಗುರ್ತುಂಟು. ಬಟ್ ಅದು ಬರುವಾಗ ಇವಳು ಓಡಿದ್ಲು. ಇದೊಂದು ಏಡಿಗಿದೆ, ಮೆಲ್ಲಕ್ಕೆ ಹೋಗ್ತಾ ಇದೆ. ಸೊ ಸೈಲೆಂಟ್ ಸೌಂಡ್ ಮಾಡಿದ ಹೋಗ್ಬೇಕು ಇವಾಗ. ದೊಡ್ಡ ಕ್ರ್ಯಾಬ್ ನೋಡಿ. ಸಂಜೆ ಹೊತ್ತಿಗೆ ಮಳೆ ಬಂದು ನಿಂತಿದ್ದಾಗ ಆ ವೈಬ್ ಸಖತ್ತಾಗಿರುತ್ತೆ. ಬೆಂಗಳೂರಲ್ಲಿ ವಾಕ್ ಮಾಡೋದಕ್ಕೂ ಇಲ್ಲಿ ಊರಲ್ಲಿ ವಾಕ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ವೆಲ್ಕಮ್ ಬ್ಯಾಕ್ ಟು ಕಾರ್ತಿಕೇಶ್ ವ್ಲಾಗ್ಸ್. ಇವತ್ತು ನಾನು ಅಶ್ವಿನ ಮನೆಗೆ ಬಂದಿದ್ದೇನೆ. ಸೊ ಅವಳನ್ನ ಮೊನ್ನೆ ಲಾಸ್ಟ್ ವೀಕ್ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಸೊ ಇವತ್ತು ಬಂದೆ ಬೆಳಿಗ್ಗೆ. ಊರಲ್ಲಿ ಫುಲ್ಲು ಮಳೆ, ಅದಕ್ಕೆ ಇವತ್ತು ವಾಕಿಂಗ್. ನೋಡಿ ನೀರು ಆಲ್ರೆಡಿ ಆಗಿದೆ, ಹರಿದೋಗ್ತಾ ಇದೆ. ಅಲ್ಲಿ ಒಂದು ಕ್ರ್ಯಾಬ್ ಇದೆ. ಸ್ಮಾಲ್ ವಾಕ್ ಹೋಗುವಂತ ಇವಾಗ ಅಶ್ವನ ಕರ್ಕೊಂಡು ಹೋಗ್ತಾ ಇದ್ದೇನೆ ತೋಟದಲ್ಲಿ. ಸ್ಮಾಲ್ ವಾಕ್, ಅಲ್ಲಿ ತೋಡಲ್ಲೆಲ್ಲ ನೀರುಂಟಂತೆ. ಸೊ ಅದಕ್ಕೆ ಅಲ್ಲಿ ಹೋಗುವ ಅಂತ ಅಶು ಹೇಳ್ತಾ ಇದ್ಲು. ಸೊ ಅದಕ್ಕೆ ಇವಾಗ ವಾಕಿಂಗ್ ಹೋಗ್ತಾ ಇದ್ದೇವೆ. ಸೊ ಸ್ವಲ್ಪ ಹನಿ ಮಳೆ ಬೀಳ್ತಾ ಇದೆ. ಅದಕ್ಕೆ ಅವಳಿಗೆ ನಾನು ಛತ್ರಿ ಇಟ್ಕೊಂಡಿಲ್ಲ, ಅವಳಿಗೆ ಛತ್ರಿ ಇಟ್ಕೊಂಡಿದ್ದೇನೆ. ಸೊ ಯಾಕಂತಂದರೆ ಇವಾಗೇನೋ ಸ್ವಲ್ಪ ವಾಟ್ರ್ ಬಿದ್ದರು, ಜ್ವರ ಇಲ್ಲ ಆದರೆ ಮೆಡಿಸಿನ್ ಎಲ್ಲ ತೊಗೊಳಂಗಿಲ್ಲ. ಅದಕ್ಕೆ ಛತ್ರಿ ಇಟ್ಕೊಳ್ಳಿಕ್ಕೆ ಕೊಟ್ಟಿದ್ದೇನೆ ಅವಳಿಗೆ. ನೋಡಿ ಇವಾಗ ಒಂದು ಸ್ವಲ್ಪ ವೈಬೇ ಚೇಂಜ್ ಆಗಿರುತ್ತೆ. ಸ್ವಲ್ಪ ಮೊನ್ನೆ ತನಕ ಫುಲ್ಲು ಸೆಕೆ ಇತ್ತು. ಇವಾಗ 3-4-5 ದಿನದಿಂದ ಕಂಟಿನ್ಯೂಸ್ ಮಳೆಗಳು ಬರ್ತಾ ಇದೆ. ಸೊ ಇವಾಗ ಕೋಲ್ಡ್ ಆಗಿದೆ ನೋಡಿ. ನಾವು ಗೇಲ್ ಅಂತೀವಿ, ಏನಂತೀವಿ, ಲಕ್ಕಿ ಬರ್ಡ್ ಅಂತೀವಿ ನಾವು. ಈ ಕನ್ನಡದಲ್ಲಿ ಏನೋ ಇದೆ, ಹೆಸರು ಮರ್ತೋಯ್ತು, ನನಗೆ ನೆನಪಾಗ್ತಿಲ್ಲ. ಕೆಂಪಕ್ಕಿ ಅಂತ ಏನೋ ಹೇಳ್ತಾರೆ, ಅದಕ್ಕೆ ಮರ್ತೋಯ್ತು ನನಗೆ ಹೆಸರು. ಇದು ರಥ ಹೂ ಅಂತ ಕರೀತಾರೆ. ಸೊ ನೋಡೋಕೆ ಚೆನ್ನಾಗಿದೆ, ಒಂಥರ ರಥ ಥರ. ಅದು ಅದರ ಸ್ಟ್ರಕ್ಚರ್ ಒಂಥರ ರಥ ಥರ ಇರುತ್ತೆ, ಅದಕ್ಕೆ ರಥ ಹೂ ಅಂತೇವೆ. ಮರದಲ್ಲಿ ಹಲಸಿನ ಹಣ್ಣು ಎಲ್ಲ ಇದೆ, ತುಂಬ ಇದೆ ಇದರಲ್ಲಿ. ಲಾಸ್ಟ್ ವರ್ ತನಕ ಇದೆ. ಆ್ಯಕ್ಚುಲಿ ಊರಲ್ಲಿದ್ದಾಗ ಸಂಜೆ ಹೊತ್ತು ಮಳೆ ಬಂದು ಒಂದು 5:30, 6 o'clock ಆಗುವಾಗ ಒಂದು ಮಳೆ ಬಿಟ್ಟಿರುತ್ತೆ. ಸೊ ಆ ವೈಬ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನಾವು ಆ್ಯಕ್ಚುಲಿ ಲೈಕ್ ಮಾಡ್ತೇವೆ. ಸಂಜೆ ಹೊತ್ತಿಗೆ ಮಳೆ ಬಂದು ನಿಂತಿದ್ದಾಗ ಒಂಥರ ಕೋಲ್ಡ್ ಇರುತ್ತೆ ಆ್ಯಂಡ್ ಆ ಸನ್ಲೈಟ್ ಸ್ವಲ್ಪ ಡಲ್ ಆಗಿರುತ್ತೆ. ಸೊ ಆ ವೈಬ್ ಸಖತ್ತಾಗಿರುತ್ತೆ. ನೋಡಿ ಎಲ್ಲಿಂಟು ಮೀನು, ಎಲ್ಲಿಂಟು ಡೆಂಜಿ, ಎಲ್ಲಿಂಟು. ಇನ್ನು ಜೋರು ಮಳೆ ಬಂದು ನೀರೆಲ್ಲ ಇದ್ರ ಮೇಲೆ ಹರ್ಕೊಂಡು ಹೋಗುತ್ತೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇದ್ರ ಮೇಲೆ ಹರ್ಕೊಂಡು ಹೋಗುತ್ತಂತೆ. ಫುಲ್ ಆಗುತ್ತೆ ಮೇಲೆ. ಇವಾಗ ಜಸ್ಟ್ ಸ್ಟಾರ್ಟ್ ಆಗಿದೆ. ಇನ್ನು ಸ್ವಲ್ಪ ದಿನ ಆದಮೇಲೆ ಇಲ್ಲೆಲ್ಲ ಹೊಸ ನೀರು ಬಂದಾಗ ಇಲ್ಲೆಲ್ಲ ಮೀನು ಬರುತ್ತೆ. ಇವಾಗಲೇ ಆಲ್ರೆಡಿ ಬಂದಿರುತ್ತೆ ಅನ್ಕೋತೀನಿ. ಇವಾಗ ಏಡಿಗಿದೆ, ಮೆಲ್ಲಕ್ಕೆ ಹೋಗ್ತಾ ಇದೆ. ಸೊ ಸೈಲೆಂಟ್ ಸೌಂಡ್ ಮಾಡಿದ ಹೋಗ್ಬೇಕು ಇವಾಗ. ನೋಡಿ ಓಡ್ತು ಇಲ್ಲಿ ನೋಡಿ, ಓಡ್ತಾ ಇದೆ. ಅಲ್ಲಿ ನೋಡಿ, ಇಲ್ಲಿದೆ ನೋಡಿ. ಒಂದು ಕ್ರ್ಯಾಬ್ ಇದೆ ನೋಡಿ, ದೊಡ್ಡ ಕ್ರ್ಯಾಬ್ ನೋಡಿ. ಇಲ್ಲೊಂದಿದೆ ನೋಡಿ, ಇಲ್ಲೂ ಒಳಗಡೆ ಹೋಗ್ತಾ ಇದೆ ಇವಾಗ. ಇಲ್ಲಿ ಕತ್ತಿ ತೊಗೊಂಬರ್ಲಿಕ್ಕೆ ಮಿಸ್ ಮಾಡಿದ್ವಿ, ಹಾಗೆ ಬಂದ್ವಿ, ಏನೋ ಐಡಿಯಾ ಇಲ್ಲದೆ ಬಂದ್ವಿ. ಸೊ ಇವಾಗ ನೋಡಿದ್ರೆ 3-4 ಸಿಗ್ತಾ ಇದೆ. ಸೊ ಅವರೊಬ್ಬರು ಅಣ್ಣ ಇದ್ದಾರೆ, ಅವ್ರಿಗೆ ಹೇಳಿದ್ವಿ, ಅವ್ರು ಬರ್ತಾರ ನೋಡ್ಬೇಕು ಇವಾಗ. ನೋಡಿ ಅದು ಮೂವ್ ಆಗ್ತಾ ಇದೆ ನೋಡಿ. ಹಾಯ್ ಇರ್ ಬನ್ನ ಹಾಕೊಂಡಿ. ಮಮ್ಮಿ ಬನ್ನಿ. ಅದು ಮೂಲುಂಡು ಮೂಲು ಕರೆಕ್ಟ್ ಕೈತತಿರು ನೆಲ್ಲಿ ಕರೆಕ್ಟ್ ಅಂದಲ್ಲೇ ಕಪ್ಪು ದೋಜನ ಅವು ಮಲ್ಲಂಡ ಅವು ಇದ್ದೇ ಬತ್ತ ನಾವು ಕಲ್ಲುದ ಇತ್ತಲ್ಲಿ ಕಲ್ಲದ ಅಡಿತ್ತ ಅದು ಇದು ಹಿಡಿಲಿಕ್ಕೆ ಟ್ರೈ ಮಾಡಿದರು, ಬಟ್ ಅದು ನೀರು ಸ್ವಲ್ಪ ಕ್ಲಿಯರ್ ಇರಲಿಲ್ಲ. ಸೊ ಅದಕ್ಕೆ ಹಿಡಿಲಿಕ್ಕೆ ಆಗಲಿಲ್ಲ.
ಸೊ ನಾವಿವಾಗ ತಿರ್ಗಾ ಹೋಗ್ತಾ ಇದ್ದೇವೆ, ಸುಮ್ಮನೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇದು ತೊರೆ, ಅದಕ್ಕೆ ಚಿಕ್ಕ ತೊರೆ ಸೈಡಲ್ಲಿ. ಅವರು ನನಗೆ ಎಕ್ಸ್ಪ್ಲೈನ್ ಮಾಡ್ತಿರೋದು ಇಲ್ಲಿಂದ ಹೇಗಿರ್ತದೆ ಮಳೆಗಾಲ ಎಲ್ಲ ಅಂತ. ಸ್ವಲ್ಪ ಎಲ್ಲ ನೀರು ನಿಂತ್ಕೊಂಡಿದೆ ಇವಾಗ. ಇವಾಗ ಗದ್ದೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಅಂದರೆ ಕ್ಯಾಮರಾಮ್ಯಾನ್ ಕಾರ್ತಿಕ್ ಜೊತೆ ಅಶ್ವಿನಿ ಮೂಡಾಯ್ಕೊಡಿ. ಅಲ್ಲೊಂದು ನಾಗನಕಟ್ಟೆ ಇದೆ. ಸೊ ಇಲ್ಲೆಲ್ಲ ಹೀಗೆ ಇರ್ತದೆ, ಕಾಡುಗಳು ಒಂಥರ ಕಾಡು ಥರ ಇರುತ್ತೆ ಎಲ್ಲ ಸ್ಟ್ರಕ್ಚರ್ಸ್. ಲ್ಯಾಂಡ್ಸ್ಕೇಪ್ ಎಲ್ಲ ಫುಲ್ಲು ಕಾಡು ಥರನೇ ಇರುತ್ತೆ. ಇದು ಚಿಕ್ಕ ಗದ್ದೆ, ಇಲ್ಲೇನು ಇದು ಮಾಡ್ತಿಲ್ಲ, ಗದ್ದೆ ಥರ ಹಳೆಯ ಗದ್ದೆ ಇದು, ಯೂಸ್ ಮಾಡ್ತಿಲ್ಲ ಯಾರು. ನೋಡಿ ಇಲ್ಲೊಬ್ಬರು ನರ್ಸ್ ಇದ್ದಾರೆ, ಅಲ್ಲಿ ಹೋಗ್ತಿದ್ದಾರೆ ನೋಡಿ ನರ್ಸ್. ಕ್ಲೌಡ್, ಫುಲ್ಲು ಕ್ಲೌಡ್ ಕವರ್ ಆಗಿದೆ. ಬೆಳಿಗ್ಗೆಯಿಂದ ಮಳೆ ಇತ್ತು, ಹಾಗೇ ಇದೆ ಇನ್ನೂ ಕೂಡ. ಧೈರ್ಯ ಬರ್ತಿಲ್ಲ ಹತ್ರ ಹೋಗೋಕ್ಕೆ. ಓಡ್ತಿದ್ದಾರೆ, ಅದು ಓಡಿಸ್ಕೊಂಡು ಬರ್ತದೆ ಅಂತ ಅಷ್ಟು ಓಡ್ತಿದ್ದಾರೆ ಇವಾಗ. ಅಲ್ಲಿ ಕಾರ್ನರಲ್ಲಿ ನೋಡಿ ಫುಲ್ ಆಟ ಆಡ್ತಿದ್ದಾರೆ, ಫುಟ್ಬಾಲ್ ಆಟ ಆಡ್ತಿದ್ದಾರೆ. ಆ್ಯಂಡ್ ಅಲ್ಲೊಂದು ಮನೆ ಇದೆ. ಸೊ ಅಲ್ಲಿಂದ ವ್ಯೂ ಚೆನ್ನಾಗಿ ಕಾಣುತ್ತೆ. ಇದು ನೋಡಿ ಫುಲ್ ಕ್ಲೌಡ್ ಆಗಿದೆ ಇವಾಗ, ಸ್ವಲ್ಪ ಸ್ವಲ್ಪ ಹನಿ ಬೀಳ್ತಾ ಇದೆ. ಅದು ಆಟ ಆಡಿಸ್ತಿದೆ ನೋಡಿ. ಧೈರ್ಯ ಇಲ್ಲ, ಸ್ವಲ್ಪ ಕಮ್ಮಿ ಇದೆ. ಮಳೆ ಬರಲಿಕ್ಕೆ, ತಿರ್ಗಾ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ, ಹನಿ ಹನಿ ಬೀಳ್ತಾ ಇದೆ. ಸೊ ಮನೆಗೆ ಹೊರಟ್ವಿ ನಾವು. ಒಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿ ಹೊರಟ್ವಿ. ಚೆನ್ನಾಗಿ ಬರಲಿಲ್ಲ ಅಂತ ಅಂದ್ಕೊಂಡ್ವಿ ಫೋಟೋಸು. ಅದು ದನ ತಾಡಲಿಕ್ಕೆ ಬಂತು, ಸ್ವಲ್ಪ ಜೋರಿದೆ ಅದು. ಅಶ್ವ ಇವ್ರದೇ ದನ, ಇವ್ರದೇ ಗುಡ್ತಾ ಇಲ್ಲ, ಇವಳಿಗೆ ತಾಡ್ಲಿಕ್ಕೆ ಬರ್ತದೆ. ಅದು ನನ್ನ ಹತ್ರ ಮಾತಾಡ್ಲಿಕ್ಕೆ ಬಂದದ್ದು, ನಾನು ಎದ್ದಲ್ಬಿಟ್ಟೆ. ಅದಕ್ಕೆ ಗುರ್ತುಂಟು, ಇದಕ್ಕೆ ಸಹ ಗುರ್ತುಂಟು. ಬಟ್ ಅದು ಬರುವಾಗ ಇವಳು ಓಡಿದ್ಲು. ಸ್ವಲ್ಪ ಜೋರು ಬರ್ತಾ ಇದೆ ಮಳೆ ಇವಾಗ. ಒದ್ದೆ ಆದರೆ ಅಂತೂ ಪಕ್ಕ ಬೈತಾರೆ. ಸ್ವಲ್ಪ ತಲೆಗೆ ನೀರು ಬಿತ್ತು. ಆ್ಯಂಡ್ ಇದೊಂಥರ ಬೆಂಗಳೂರಲ್ಲಿ ವಾಕ್ ಮಾಡೋದಕ್ಕೂ ಇಲ್ಲಿ ಊರಲ್ಲಿ ವಾಕ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಇದೊಂದು ಸ್ವಲ್ಪ ಫ್ರೆಶ್ ಗಾಳಿ ಆ್ಯಂಡ್ ಚೆನ್ನಾಗಿರುತ್ತೆ ನೇಚರ್. ಆ್ಯಂಡ್ ದಟ್ ಎಕ್ಸ್ಪೀರಿಯನ್ಸ್ ಕೋಲ್ಡ್ ಆಗಿರುತ್ತೆ ಆ್ಯಂಡ್ ತುಂಬ ಫೀಲ್ ಮಾಡ್ಬೋದು. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀವಿ, ಜಸ್ಟ್ ವಾಕಿದ್ದು ವಿಡಿಯೋ. ಸೊ ಇನ್ನಷ್ಟು ವೀಡಿಯೋಗಳು ಹಾಕ್ತಾ ಇರ್ತೀವಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು.